ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಜೇಬಲ್ಲಿ ನಿಜವಾಗ್ಲೂ 1 ರೂಪಾಯಿ ದುಡ್ಡಿಲ್ಲ. ಅರ್ಥ ಮಾಡ್ಕೊ ಹೇಳೋದನ್ನ. ಸೀರಿಯಸ್ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲಮ್ಮ. ಇಡು ಫೋನ್ ಇಡು. ಮೋಹನ್, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಒಪ್ತಾ ಇಲ್ಲ. ಇವಾಗ ನಿಮ್ಮ ಮನೇಲಿ ನನ್ನ ಒಪ್ತಾ ಇಲ್ಲ. ಯಾಕೆ ಹೇಳು? ನನ್ನ ಹತ್ರ ಕಾಸಿಲ್ಲ ಅಂತ ಅವ್ರಿಗೂ ಗೊತ್ತು, ನಿನಗೂ ಗೊತ್ತು. ನೀನೊಬ್ಬ ಡೆಲಿವರಿ ಬಾಯ್ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಲವ್ವೇ ಮಾಡ್ತಿರ್ಲಿಲ್ಲ. ಸದ್ಯ ಈಗಾದರೂ ಗೊತ್ತಾಯ್ತಲ್ಲ. ನಾನು ಡೆಲಿವರಿ ಬಾಯ್ನೇ. ನಾನು IAS ಆಫೀಸರ್ ಆಗೋಕ್ಕಾಗಲ್ಲ, KS ಆಫೀಸರ್ ಆಗೋಕ್ಕಾಗಲ್ಲ. ನಾನೊಬ್ಬ ಡೆಲಿವರಿ ಬಾಯ್. ನಾನು ಡೆಲಿವರಿ ಬಾಯ್ ಆಗೇ ಇರ್ತೀನಿ. ಅದನ್ನು ಲವ್ ಮಾಡಿದ್ದು. ಇಷ್ಟ ಆದರೆ ನಾನು ಲವ್ ಮಾಡು, ಇಲ್ಲ ಹೋಗು. ಹಲೋ, ಒಂದು ನಿಮಿಷ. ಒಂದು ನಿಮಿಷ ಮಾಡ್ತೀನಿರು. ಇವನ ಜೊತೆ ಸುತ್ತಿಡ್ಬೇಕಾರೆ ಆವಾಗ ಏನು ಅನ್ಸಿಲ್ವಾ? ಹಾಂ, ಇನ್ನೊಬ್ಬ ಡೆಲಿವರಿ ಬಾಯ್ ಅಂತ ಗೊತ್ತಾಗಿಲ್ವಾ? ಆವಾಗ ಗೊತ್ತಾಗಿದ್ರೆ ಏನು ಮಾಡ್ಬಿಡ್ತಾ ಇದ್ದೆ? ಹಾಂ, ಬಿಡು. ನಿನ್ಗೊಬ್ಬ ದುಡ್ಡು ಕಸ್ಟಮರ್ ಬೇಕಾಗಿತ್ತು, ಈಗಿನ ಬೇಕಾಗಿಲ್ಲ. ಯಾಕೆಂದ್ರೆ ಇವನ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಲ್ಲ. ಈಗ ಇನ್ನೊಬ್ಬ ಅಷ್ಟೇ. ಈ ಹುಡುಗಿರ ಬುದ್ಧಿನ ಅಷ್ಟು. ನೀವು ಯಾವತ್ತೂ ಚೇಂಜ್ ಆಗಲ್ಲ. ನಿಮ್ಮಿಂದ ನಮ್ಮ ಹುಡುಗರ ಜೀವನ ಹಾಳು. ನೆಮ್ಮದಿಯಾಗಿ ದುಡಿಯೋಕ್ಕೂ ಆಗಲ್ಲ, ದುಡಿಯೋಕ್ಕೂ ನೀವು ಬಿಡಲ್ಲ. ನಮ್ಮ ಹುಡುಗರು ಹಣೆ ಬರನೇ ಸರಿ ಇಲ್ಲ. ಹಾಯ್. ಆ ಹುಡುಗಿಗೆ ತುಂಬ ಚೆನ್ನಾಗಿ ಬುದ್ಧಿ ಹೇಳಿದ್ರಿ. ಅವರಿಂದ ಒಳ್ಳೆ ಹುಡುಗಿರಿಗೂ ಕೆಟ್ಟ ಹೆಸರು ಅಲ್ವಾ ಸರ್? ಅವ್ನು ಡೆಲಿವರಿ ಹುಡುಗ ಆಗಿದ್ರು ಪ್ರೀತಿ ಮಾಡಬೇಕು ಸರ್. ಯಾಕಂದರೆ ನಾವೇನು ಇಷ್ಟಪಡ್ತೀವೋ ಅದನ್ನೇ ಕೊಡಿಸ್ತಾರೆ. ಆದರೆ ದೊಡ್ಡವರು ದುಡ್ಡಿರೋರೆಲ್ಲ ನಾವೇನು ಇಷ್ಟಪಡ್ತೀವೋ ಅದನ್ನ ಕೊಡಿಸಲ್ಲ ಸರ್. ಅವರೊಂದು ತೂಟ ಮಾಡ್ತಾರೋ ಇಲ್ವೋ, ಆದರೆ ನಾವೇನು ಇಷ್ಟಪಡ್ತೀವೋ ಅದನ್ನೇ ಕೊಡಿಸ್ತಾರೆ. ಪ್ರೀತಿ ಮಾಡಬೇಕು ಸರ್. ಹೌದು ಮೇಡಮ್, ನೀವು ಹೇಳಿದ್ದು ನಿಜ. ಯಾಕೆಂದರೆ ಡೆಲಿವರಿ ಬಾಯ್ಸ್ ಕಷ್ಟ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಹೌದು ಸರ್. ಮೇಡಮ್, ನಿಮ್ಮ ಏರಿಯಾ ಯಾವುದು? ನಮ್ದಾ ಇಲ್ಲೇ ಪಕ್ಕದಲ್ಲಿರೋದು. ಓ, ಇಲ್ಲೇ ಪಕ್ಕದೇನಾ? ಹೌದು. ಓಕೆ ಮೇಡಮ್. ಹಾಂ ಸರ್, ಓಕೆ. ಮೇಡಮ್, ಒಂದು ನಿಮಿಷ. ಹಾಂ. ಅದೇ ನಿಮ್ಮ ನಂಬರ್ ತಗೋಬೋದಾ? ಹಾಂ, ತಗೊಳ್ಳಿ ಸರ್. ಏನಿಲ್ಲ, ನಿಮ್ಮ ಏರಿಯಾ ಕಡೆ ಬಂದಿದ್ದೆ. ಹಾಂ ಹಾಂ. ನೀವೆಲ್ಲಿದ್ದೀರಾ? ಏನು ಮಾಡ್ತಿದ್ದೀರಾ? ಸರಿ, ಒಂದು ನಿಮಿಷ ಇರು, ನನಗೆ ಕಾಲ್ ಬರ್ತಾ ಇದೆ. ಆಮೇಲೆ ಕಾಲ್ ಮಾಡ್ತೀನಿ. ಹಾಂ. ಹಾಯ್. ಹಾಯ್. ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಆ ಹುಡುಗಿ ಥರ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಲ್ಲ, ನನ್ನ ಮನಸ್ಸಿಂದ ಪ್ರೀತಿ ಮಾಡ್ತಾ ಇದ್ದೀನಿ.
ನಂಗೆ ನಂಬಕ್ಕೆ ಆಗ್ತಿಲ್ಲ. ಏಯ್ ಏನು ಮಾಡ್ಕೊಂಡೆ ನೀನು? ಇಷ್ಟಕ್ಕೆ ಹಿಂಗೆ ಮಾಡ್ಕೊಳದ? ನಾನು ಸುಮ್ಮನೆ ತಮಾಷೆ ಮಾಡಿದೆ, ಇಷ್ಟಕ್ಕೆಲ್ಲ ಹಿಂಗೆ ಮಾಡ್ಕೋಬಾರ್ದು. ನಾನು ಕೂಡ ತುಂಬ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ಅಣ್ಣ 2 ಪ್ಲೇಟ್ ಬಿರಿಯಾನಿ, ಹಾಂ, 1 ಪ್ಲೇಟ್ ಕಬಾಬ್, ಹಾಂ ಹಾಂ ಓಕೆ. ಹಲೋ ಸರ್, ಎಲ್ಲಿ ಬರಬೇಕು ಸರ್? ನಿಮ್ಮ ಲೊಕೇಶನ್ ರಾಂಗ್ ತೋರಿಸ್ತಾ ಇದ್ದೆ. ಇಲ್ಲ ಇಲ್ಲೇ ಬಂದಿದ್ದೀನಿ, ನಿಮ್ಮ ಲೊಕೇಶನ್ ರಾಂಗ್ ತೋರಿಸ್ತಾ ಇದ್ದೆ. ಹಾಂ ಹೌದು. ಅಯ್ಯಯ್ಯೋ ಹೊಗೆ, ಅಯ್ಯಯ್ಯೋ ಬೆಂಕಿ, ಯಾರಾದ್ರೂ ನೀರು ತಗೊಂಡ್ ಬರ್ರೋ. ಸಿಗರೇಟ ಇದು? ಅಣ್ಣ, ಈ ಚಿಕ್ಕ ಸಿಗರೇಟ್ ಅಲ್ಲಿ ಅಷ್ಟೊಂದು ಹೊಗೆ ಬರುತ್ತಲ್ಲ, ಈ ಹಂಗಣ ಅದು? ಹೋಗಲಿ ತಗಡು, ನನಗೆ ಟೆನ್ಷನ್ ಆಗೈತೆ ಬೆಳಗ್ಗೆ. ಇವನ್ ಬೇರೆ ಅಲ್ಲ, ನಾ ಏನು ಹೇಳದ್ನಾ? ಬ್ರೋ ಏನಿಲ್ಲಿ ಒಂದು ಆರ್ಡ್ರ್ ಬೀಳ್ತಿಲ್ಲ ಬ್ರೋ. ನನಗೂ ಆರ್ಡರೇ ಬಿದ್ದಿಲ್ಲ. ಬೆಳಗ್ಗೆಯಿಂದ ಬೇರೆ 150 ರೂಪಾಯಿ. ನೋಡು, ಬೆಳಗ್ಗೆಯಿಂದ ಇದ್ದೀನಿ, ಇವಾಗ ತಾನೇ 150 ರೂಪಾಯಿ ಬಿತ್ತು. ಹಿಂಗೆ ಹೋಗಿ ಹಿಂಗೆ ಬಂದೆ. ನಂದು ಅಷ್ಟೇ ಗುರು. ಹಾಂ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಬ್ರೋ. ಏನು ಬ್ರೋ, ಈ ಕೆಲಸ ಮಾಡೋದೇ ತಪ್ಪಾ? ಹಾಂ, ಎಲ್ಲೋದ್ರೂ ಕೂಡ ಮರ್ಯಾದೆನೇ ಕೊಡಲ್ಲ. ಸ್ವಲ್ಪ ಲೇಟ್ ಆದರೆ ಕಸ್ಟಮರ್ ಬೈತಾರೆ. ಇಲ್ಲಿ ನಮ್ಗೆ ಏನಾಗೈತೆ ಅಂತ ಯಾರಿಗೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಏನಾಗೈತೆ ಅಂತ. ಅವ್ರು ಯಾರು ಅರ್ಥನೇ ಮಾಡ್ಕೊಳಲ್ಲ. ಏನು ಬ್ರೋ, ಈ ಕೆಲಸ ಮಾಡೋದು ತಪ್ಪ? ಹಾಂ, ಬ್ರೋ ನಂಗೆ ಆರ್ಡ್ರ್ ಬಂತು. ಹಾಂ, ಏನು ಗುರು ಕರೆದಿದ್ದು? ಸಂಬಳ ಆಗಿಲ್ಲ ನನಗೆ. ಹಾಂ, ಎಣ್ಣೆಗೆ ಹೊಡಿಬೇಕು. ಹಾಂ, ಜೋಬಲ್ಲಿ 500 ರೂಪಾಯಿ ಇಲ್ಲ. ಹಾಂ ಹಾಂ, ಸೊ ಏನು ಮಾಡೋಣ? ಈಗ ಏನು ಮಾಡ್ಬೇಕು? ಎಣ್ಣೆ ಹೊಡಲೇಬೇಕಾ? ಇವಾಗ ಎಣ್ಣೆ ಹೊಡಿಲೇಬೇಕು. ಏನು ಮಾಡೋದು ಐಡಿಯಾನೇ ಬರ್ತಾ ಇಲ್ವಲ್ಲ. ಹಾಂ, ಫುಡ್ ಆರ್ಡ್ರ್ ಮಾಡೋಣ. ಅವನ ಹತ್ರ ಅಮೌಂಟ್ ಇದ್ದೇ ಇರುತ್ತೆ. ಹಾಂ, 2000 ಇದ್ದರೆ ಸಾಕು. ಏನು ಎಣ್ಣೆ ಹೊಡಿಬೋದು. ಕರೆಕ್ಟಾಗಿ ಕೊಟ್ಟೆ ನೋಡಿ. ಅಡ್ಡಿ ಮಾಡ್ತೀನಿ. ಬೇಗ ಆರ್ಡ್ರ್ ಮಾಡು. ಒಂದು ಚಿಕನ್ ಬಿರಿಯಾನಿ, ಹಾಫ್ ಕಬಾಬ್, ಹಾಫ್ ತಂದೂರಿ. ನನಗೊಂದು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಳ್ತೀನಿ. ಬರ್ತಾನ ಶಿಷ್ಯ, ಫುಲ್ಲಾಗಿ ರೋಲ್ ಮಾಡಿ. ರೋಲ್ ಕಾಲೇ ಇವತ್ತು. ನೋಡಿಲ್ಲಿ ಸಾಕಲ್ಲ. ಹಾಂ, ಹಲೋ, ಎಲ್ಲಪ್ಪ ಇದೆ ತಮ್ಮ? ಇನ್ನು ಎಷ್ಟೊತ್ತಾಯ್ತು ಹೇಳ ನಿನ್ಗೆ ಆರ್ಡ್ರ್ ಮಾಡಿ ನಾನು ನಿನಗೆ? ಹಾಂ,
ಲೊಕೇಶನಲ್ಲಿ ಇದೆಯಾ ನೀನು? ಹೇ ಲೊಕೇಶನ್ ಎಲ್ಲಪ್ಪ ಇದೆಯಾ ನೀನು? ಕಾಣಿಸ್ತಾನೆ ಇಲ್ಲ. ಹೌದಾ, ಹಂಗೆ ಒಂಚೂರು ಸ್ವಲ್ಪ ರೈಟ್ ತೊಗೊಂಡು ಬ್ಯಾಕ್ ಬಾಯಲ್ಲಿ ಒಂಚೂರು. ನೀನು ಎಲ್ಲೆಲ್ಲಿ ಹೋಗಿದ್ಯಾ ನೀನು? ನೀನೇನಾ ಬಾಯ್ಲಿ. ಸರ್ ಸಾರಿ ಸರ್, ಬರಬೇಕಾದ್ರೆ ಟ್ರಾಫಿಕ್ ಇದೆ ಸರ್, ತುಂಬ ಲೇಟ್ ಆಯಿತು ಸರ್. ಅದಕ್ಕೆ ನಾನೇನ ಮಾಡಲಿಲ್ಲ. ಎಷ್ಟೊತ್ತು ಬುಕ್ ಮಾಡಿ ಕಾಯ್ದು ನಿಂಗೆಲ್ಲ ಇಲ್ಲಿ ಹೊಟ್ಟೆ ಇಸ್ಕೊಂಡು ಸಾಯ್ತಾ ಇದ್ದೀನಿ. ಹಾಂ, ಬೇಗ ತಂದ್ಕೊಡಕ್ಕಾಗಲ್ವೇನಾ? ಯಾವನ ಇನ್ಲೈ ಸರ್ ಡೆಲಿವರಿ ಬಸ್ಕೊಂಡ್ರೆ ಯಾಕೆ ಇಷ್ಟೊಂದು ಏನೋ ಡೆಲಿವರಿ ಬಾಯ್ ನಿನ್ಲೈ? ಎಷ್ಟೊತ್ತ ಬರೋದ್ಲೈ? ನಿಮ್ಮ ಮನೆ ಕೆಲಸ ಮಾಡೋದು ಅನ್ಕೊಂಡ್ಬಿಟ್ಟಿದ್ದೀನೇನೋ? ಸರ್ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಿ. ಯಾಕೆ ನಮ್ಮ ಮನುಷ್ಯ ಅಲ್ವಾ? ಹಾಂ ಸರ್ 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 ಎಷ್ಟು ಮಾತಾಡ್ತಾ ನೋಡು, ಬಂದಿರೋದ ಲೇಟು. ತೆಗಿ ತೆಗಿ, ಏನಿದೆ ಎಲ್ಲ ತೆಗಿ. ನೋಡ್ಕೋರು ಸರ್ ಸರ್ ನನ್ನ ಮೊಬೈಲ್ ಏಯ್, ಸರ್ ಏಯ್, ಸರ್ ಹೋಗು ಆ ಕಡೆ. ಸರ್ 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 ಪ್ಲೀಸ್ ಸರ್ ಹೋಗಂತ ಹೇಳ್ತಾ ಇದ್ದೀನಿ. ಹೋಗ. ಸರ್ ನಿಮ್ಮ ಕಾಲಿ ಏಯ್, ಕೈ ತೆಗಿಯೋ. ಸರ್ ನಿಮ್ಮ ಕಾಲಿ ಕೈ ತೆಗಿಯೋ. ಸರ್ ಸರ್ ಪ್ಲೀಸ್ ಸರ್ 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 ಎತ್ತಲ್. ಅಣ್ಣ ಪ್ಲೀಸ್ ಅಣ್ಣ ಗಾಡಿ ಕೊಡೋಣ ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್ ಗಾಡಿ ಕೊಡೋಣ ಅಣ್ಣ, ಪ್ಲೀಸ್ ಗಾಡಿ ಅಣ್ಣ, ನಂದು ಗಾಡಿ ಅಣ್ಣ. ಅಣ್ಣ ನೀನಾರು ಹೇಳೋಣ ಅಣ್ಣ, ಪ್ಲೀಸ್ ನನ್ನ ಗಾಡಿ ಅಣ್ಣ, ಹೊಟ್ಟೆ ಪಡ. ಏಯ್ ಎತ್ತ ಕೈಯೇ. ಏಯ್ ಏನೋ ನಿಂದು? ನಿನ್ನ ಗಾಡಿ ಬೇಕಾ? 2,000 ಕೊಡು. ಸರ್ ಪ್ಲೀಸ್ ಸರ್ 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 ನಾನು ಹೇಳ್ತಿಲ್ವಾ 2,000 ಕೊಡು, ಕೊಡ್ತೀನಿ ಗಾಡಿ. ನಾನು ಬಡವ ಸರ್, ಪ್ಲೀಸ್ ಸರ್ ಸರ್ ಬಡವ ಹೋದ್ರೆ ನಾನೇನೋ ಮಾಡಲಿ? 2,000 ಕೊಡು. ಸರ್ ಪ್ಲೀಸ್ ಸರ್. ಇಲ್ಲ ಅಂದರೆ ಕೊಡಲ್ಲ ಗಾಡಿ ನಾನು. ಇಲ್ಲ ಸರ್ ಕೊಡಿ ಸರ್, ಪ್ಲೀಸ್ ಸರ್. ಸರ್ ಯಾಕೆ ಸರ್ ಬಡವ್ರ ಹತ್ರ ಕಿತ್ಕೊಂತೀರಾ ಸರ್? ನೀವು ದುಡ್ಡಿರೋ ಹತ್ರ ಕಿತ್ಕೊಳ್ಳಿ, ನಾವು ಕಷ್ಟಪಟ್ಟಿನ ಯಾಕೆ ಕಿತ್ಕೊಂತೀರ ನೀವು? ಸರ್ ತಿಂಗಳು ಪಡೆದ ದುಡ್ಡು 1 ರೂಪಾಯಿ ಉಳಿಯಲ್ಲ ಸರ್. ಸರ್ ನಮ್ಮಿಂದ ಕಂಪ್ನಿ ನಾವು ಎಲ್ಲರೂ ಬದುಕ್ತಿರೋದು ಸರ್. ಸರ್ ನಾವೇನೇನು ಇಲ್ಲ ಅಂದರೆ ನೀವು ಯಾವ್ದ್ರಲ್ಲಿ ಬುಕ್ ಮಾಡಿ ಸರ್? ಯಾರು ತಂದು ಕೊಡ್ತೀವಿ ಸರ್? ಹಾಂ ಹೇಳಿ ಸರ್. ಸರ್ ನಾನು ಕೇಳ್ಕೊಳೋದು ಇಷ್ಟೇ, ಡೆಲಿವರಿ ಬಾಯ್ಸ್ಗೆ ಮರ್ಯಾದೆ ಕೊಡಿ ಸರ್, ಅಷ್ಟೇ ಸರ್ ನಿಮ್ಮ ಹತ್ರ ನಾನು ಕೇಳ್ಕೊಳೋದು. ಏನು ಕರ್ತಿ? ಅವನು ಹೇಳೋದು ನಿಜಾನೇ. ನಾವು ಎಷ್ಟು ಹೊಟ್ಟೆ ಹಾಸ್ಕೊಂಡಿದ್ದಾಗ ನೈಟ್ ಹೊತ್ತಲ್ಲಿ ಫುಡ್ ತಂದು ಕೊಡ್ತಾರಲ್ವಾ? ಕೊಡಿ ಬ್ರೋ. ತುಂಬ ಬೇಜಾರು ಮಾಡ್ಕೊಬೇಡ, ನಾವು ಯಾವುದೋ ಟೆನ್ಷನ್ ಇದ್ದೋ. ಊಟ ಮಾಡ್ದಾ? ಊಟ ಊಟ ಅಂತೀನಿ. ಊಟ ಮಾಡು, ಕಾಸು ಕೊಟ್ಬಿಡು. ಅಷ್ಟೈತೆ. ಬೇಡ ಅಣ್ಣ, ನೀವೇ ತಗೊಳ್ಳಿ, ನಾನು ಬೇಡ. ಕರ್ತಿ ಮೊಬೈಲ್ ಕೊಡು. ತುಂಬ ಬೇಜಾರು ಮಾಡ್ಕೊಬೇಡ. ಇವನೇನಿಲ್ಲಿ ಫುಡ್ ಡೆಲಿವರಿ ಕೊಡ್ತಾ ಇದ್ದಾರೆ. ಆಟೋ ಒಂದು ನಿಲ್ಲಿಸಿ ಒಂದು ನಿಮಿಷ. ಆ ಗಾಡಿನ ಫಾಲೋ ಮಾಡಿ, ಸ್ವಲ್ಪ ಬೇಗ ಅಣ್ಣ. ಆ ಗಾಡಿನ ಫಾಲೋ ಮಾಡಿ. ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಆಚೆ ಇದ್ದೀನಿ. ಊಟ ಮಾಡ್ದಾ? ಊಟ ಇನ್ನೂ ಇಲ್ಲ, ಮಾಡ್ಬೇಕು ಇವಾಗ.
ಯಾಕೆ ಬೇಜಾರಲ್ಲಿದೆಯಾ ಅನಿಸ್ತೈತೆ? ನನಗೇನು ಬೇಜಾರೇನಿಲ್ಲ, ಚೆನ್ನಾಗೇ ಇದ್ದೀನಿ. ಆಯಿತು, ಓಕೆ, ಇಡ್ಲಾ? ನೀನೊಬ್ಬ ಡೆಲಿವರಿ ಬಾಯ್ ಅಂತ ನನ್ಗೆ ಯಾಕೆ ಕೇಳಿಲ್ಲ? ನಿನ್ನ ಮನಸ್ಸಲ್ಲಿ ಕಷ್ಟ ಇಟ್ಕೊಂಡು ನಾನು ಕೇಳಿದೆಲ್ಲ ಕೊಡಿಸಿದ್ಯಾ. ನಂಗೆ ಅವತ್ತು ಹೇಳ್ಬೇಕಿತ್ತು, ಯಾಕೆ ಹೇಳಿಲ್ಲ? ನಾನೊಬ್ಬ ಡೆಲಿವರಿ ಬಾಯ್ ಅಂತ. ನಾನು ನಿನ್ನ ಪ್ರೀತಿ ಮಾಡ್ತಾ ಇರಲಿಲ್ವಾ? ನಾನು ಈಗಲೂ ಕೂಡ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಇಷ್ಟು ಕಷ್ಟ ಇಟ್ಕೊಂಡು ನನ್ನ ಜೊತೆ ಖುಷಿಯಾಗಿದೆಯಾ. ಇನ್ನು ಮುಂದೆ ಕೂಡ ನಿನ್ನ ಲೈಫಲ್ಲಿ ಖುಷಿಯಾಗಿರ್ತೀನಿ. ಐ ಲವ್ ಯು ಬಂಗಾರ. ನಿಜ ಹೇಳ, ನಮ್ಮ ಅಪ್ಪ ಅಮ್ಮ ಹುಡುಗ ಹುಡುಕಿದ್ರು ಕೂಡ ನಿಮ್ಮ ಥರ ಹುಡುಗ ನನಗೆ ಸಿಗ್ತಾ ಇರಲಿಲ್ಲ. ನಾನು ಕೂಡ ಅದೃಷ್ಟ ಮಾಡಿರಬೇಕು ನಿನ್ನ ಥರ ಹುಡುಗಿ ಪಡೆಯೋಕ್ಕೆ.